ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ನನ್ನ ಮ್ಯಾಚ್ ನಮ್ಮ RCB ಗೆಲ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ನೋಡುವಂಥ ಸಮಯ. ಹೌದು, ನಿನ್ನೆ 2 ಪ್ರಿಡಿಕ್ಷನಲ್ಲಿ ಒಂದು ಪ್ರಿಡಿಕ್ಷನ್ ಸಕ್ಸಸ್ಸು, ಒಂದು ಪ್ರಿಡಿಕ್ಷನ್ ಫೇಲ್ಯೂರು. GT ವರ್ಸಸ್ LSG ಮ್ಯಾಚಲ್ಲಿ LSG ಸೋತಿದ್ದು, GT ಗೆದ್ದಿದ್ದು. GT ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಇವಾಗ ನೋಡಿ LSG ಅವರು ಕೂಡ 2 ಮ್ಯಾಚ್ನಾಗ ಗೆದ್ದಿದ್ದಾರೆ, GT ಅವರು ಕೂಡ 2 ಮ್ಯಾಚ್ನಾಗ ಗೆದ್ದಿದ್ದಾರೆ. ಅವ್ರಿಗಿಂತ ಮೇಲ್ಗಡೆ ಬಂದುಬಿಟ್ಟಿದ್ದಾರೆ. ಬೆಟರ್ ರನ್ ರೇಟ್ ಇರೋದ್ರಿಂದ -0.427 ಅವ್ರದ್ದು, ಇವ್ರದ್ದು -0.029. ಸೊ ಮೇಲ್ಗಡೆ ಬರ್ತಾ ಇದ್ದಂಗೆ ಈ ಕಡೆಯಿಂದ ನಮ್ಮ RCB ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಂಗೆ 3 ಮ್ಯಾಚ್ನಾಗ ಗೆದ್ದಿದ್ದಾರೆ. ಪಂಜಾಬ್ ಕಿಂಗ್ಸ್ ಕೂಡ 3 ಮ್ಯಾಚ್ನಾಗ ಗೆದ್ದಿದ್ದಾರೆ. 1 ಮ್ಯಾಚ್ ಅವ್ರಿಗೆ ನೋ ರಿಸಲ್ಟ್ ಆಗಿರೋದ್ರಿಂದ ಸೇಮ್ ನಂಬರ್ ಆಫ್ ಮ್ಯಾಚಸ್ನ ಆಡಿದ್ರು ಕೂಡ 1 ಪಾಯಿಂಟಿಂದ ಅವರು ಲೀಡ್ನ ತೊಗೊತಾರೆ. RR ಗೊತ್ತಲ್ಲಪ್ಪ, 4-4 ಗೆದ್ದಿರೋದ್ರಿಂದ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದ್ದಾರೆ. ಇವತ್ತು RRದು ಮ್ಯಾಚ್ ಇದೆ ಅಗೇನ್ಸ್ಟ್ SRH. ಇವತ್ತು ಒಂಥರ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀರಾ, RR ಪಕ್ಕ RR 5-5 ಗೆಲ್ತಾರೆ, ನೋಡ್ತೀಯಾ ಅಂತ. ಬಟ್ ಇಲ್ಲ, ಸೀನ್ ಇಲ್ಲ, ಸ್ವಲ್ಪ ಇರಿ, ಸ್ವಲ್ಪ ಕಾಯಿ. ಏನಿದೆ ಅಂತ ಹೇಳ್ತೀನಿ ಸ್ಟ್ಯಾಟ್ಸು. ಸೊ ಸಿಕ್ಕಾಪಟ್ಟೆ ಸೇಕಾಗಿದೆ ಸ್ಟ್ಯಾಟ್ಸು ಇವತ್ತಿನ ಮ್ಯಾಚಲ್ಲಿ. ಸೊ ಆದ್ದರಿಂದ ಇವತ್ತು ನನಗೆ ಏನೋ ಒಂದು ಪಾಸಿಬಿಲಿಟಿ ಇದೆ, ಇವತ್ತು RR ಅವರು ಸೋಲ್ಬೋದು ಅಂತ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ಸೊ ಹೇಳ್ತೀನಿ ಏನೇನು ಅಂತ. ಸೊ ನೋಡಿ, ನಮ್ಮ RCB ನೆಟ್ ರನ್ ರೇಟ್ ವಿಚಾರಕ್ಕೆ ಬಂತು ಅಂದರೆ ಸ್ವಲ್ಪ ಬೆಟರ್ ಮಾಡಿಕೊಂಡ್ರು. 18 ರನ್ನಿಂದ ಗೆಲ್ತಾ ಇದ್ದಂಗೆ ಏನಂತ ಹೆವಿ ಬೆಟ್ರಲ್ಲ, ಒಂದು ರೇಂಜಿಗೆ ಬೆಟ್ರು. +1.148. ನೋಡಿ, ನೆಟ್ ರನ್ ರೇಟ್ ಎಲ್ಲ ಗಮನಿಸ್ತು ಅಂತಂದರೆ RR ನೆಟ್ ರನ್ ರೇಟ್ ಮಾತ್ರ +2 ಪಾಯಿಂಟಲ್ಲಿರೋದು. ಬೇರೆಯವ್ರದ್ದೆಲ್ಲ +1 RR ಬಿಡ್ತು ಅಂದರೆ ನಮ್ಮದೇ. ರಾಯಲ್ಸ್ ಇಬ್ಬರದು ಕೂಡ ಒಂಥರ +2 ಪಾಯಿಂಟ್ ಇದೆ, +1 ಪಾಯಿಂಟ್ ಇದೆ. ಇನ್ಯಾವುದು ಕೂಡ ಅಂಥ ಮಟ್ಟಿಗೆ ಬೆಟ್ರಾಗಿ ಕಾಣಿಸಿಲ್ಲ ನೆಟ್ ರನ್ ರೇಟ್ ಅನ್ನೋದು. ಪಂಜಾಬ್ ಕಿಂಗ್ಸು 3 ಮ್ಯಾಚ್ ಗೆದ್ದರೂ ಕೂಡ ಅವ್ರದ್ದು ನಮಗಿಂತ ಜಾಸ್ತಿ ಏನು ನೆಟ್ ರನ್ ರೇಟ್ ಏನಿಲ್ಲ. ಅವರು ಕ್ಲೋಸ್ ಮಾರ್ಜಿನಲ್ಲಿ ವಿಕ್ಟ್ರಿ ತೊಗೊಂಡಿರೋದ್ರಿಂದ ಓಕೆ, ಇವಾಗ ಕಂಫರ್ಟಬಲ್ ಆಗಿ ಕಾಣಿಸ್ತೀವಿ. ಟಾಪ್ 4ಅಲ್ಲಿರೋರ್ಗೂ ಕೂಡ ಕಂಫರ್ಟಬಲ್ ಆಗಿ ಇರುತ್ತೆ ನಮ್ಮ RCB. ಅಲ್ಲಿಂದ ಕೆಳಗಡೆ ಬಂತು ಅಂದರೆ ಮಾತ್ರ ಅನ್ಕಂಫರ್ಟಬಲ್ ಆಗೋದು. CSK ಅವರು 9ನೇ ಪೊಸಿಷನ್ಲಿದ್ದಾರೆ, 1 ಮ್ಯಾಚ್ನಾಗ ಗೆದ್ದರೂ ಸಹ. KKR ಅವರು 10ನೇ ಪೊಸಿಷನ್ಲಿದ್ದಾರೆ. ಅವ್ರಿಗೆ ಗೆಲ್ಲೋವಂಥ ಸೀನೇ ಕಾಣಿಸ್ತಾ ಇಲ್ಲ, ಯಾಕೋ ಒಂಥರ ವರ್ಸ್ಟ್ ಟೀಮ್ ಥರ ಆಗೋಗ್ಬಿಟ್ಟಿದ್ದಾರೆ. CSK ಎದ್ದೇಳೋ ಥರ ಅವರು ಕಾಣಿಸ್ತಾರೆ, KKR ಎದ್ದೇಳೋ ಥರ ಅಂತೂ ಕಾಣಿಸ್ತಾನೆ ಇಲ್ಲ. ಸೊ ಓಕೆ, ಇವತ್ತಿನ ಮ್ಯಾಚ್ ವಿಚಾರಕ್ಕೆ ಬಂತು ಅಂದರೆ RR ಇಸ್ ಅಪ್ ಅಗೇನ್ಸ್ಟ್ ಸನ್ರೈಸರ್ಸ್ ಹೈದರಾಬಾದ್. SRH ಅವರ ಹೋಮ್ ಮೆನ್ಯೂಲಿ ಆಗ್ತಾ ಇರುವಂಥ ಮ್ಯಾಚು. SRH ನೋಡ್ತು ಅಂತಂದರೆ ಸೋತ್ಬಿಟ್ಟು ಬರ್ತಾ ಇದ್ದಾರೆ. SRH ಅವ್ರು ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ದಾರೆ. 4 ಮ್ಯಾಚಲ್ಲಿ 3 ಮ್ಯಾಚ್ನ ಸೋತಿದ್ದಾರೆ. ಬರೀ 1 ಮ್ಯಾಚ್ನ ಮಾತ್ರ ಗೆದ್ದಿರೋದು, ಸೆಕೆಂಡ್ ಮ್ಯಾಚ್ನ ಮಾತ್ರ ಗೆದ್ಬಿಟ್ಟು ಬರ್ತಾ ಇರೋದು. ಸೊ ಅವರಿಗೆ ಸಿಕ್ಕಾಪಟ್ಟೆ ಹೊರೆ ಆಗಿದೆ, ಯಾಕಂದರೆ ಲಾಸ್ಟ್ ಮ್ಯಾಚು ಹೋಮಲ್ಲೇ ಸೋತೋಗ್ಬಿಟ್ರು. ಇವತ್ತು ಕೂಡ ಹೋಮಲ್ಲೇ ನಡೀತಾ ಇರೋಂಥ ಮ್ಯಾಚ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಅವರಿಗೆ ಪ್ರೆಷರ್ ಅಂತೂ ಇದೆ. ಹೋಮಲ್ಲಿ ಗೆಲ್ಲೇಬೇಕು ಅಂತ ಸಿಕ್ಕಾಪಟ್ಟೆ ಸೈಕಾಗಿ ಸ್ಟಾರ್ಟ್ನ ತೊಗೊಂಡ್ರು ಕೂಡ ಲಾಸ್ಟ್ ಮ್ಯಾಚಲ್ಲಿ 104 ರನ್ ಪವರ್ಪ್ಲೇಲಿ ಹೊಡೆದ್ರೂ ಕೂಡ ಮ್ಯಾಚ್ನ ಸೋಲ್ತಾರೆ. ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ ಅವರಿಗೆ. ಸ್ಟಾರ್ಟ್ ಸಿಕ್ತು ಅಭಿಷೇಕ್ ಶರ್ಮಾ ಟ್ರಾವೆಲ್ಸ್ ಹೆಡ್ ಜೊತೆಗೆ, ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ. ಎಂಡ್ ಮಾಡಿದ್ದೇನೆ ಎಷ್ಟೊಂದು 220 ಹೊಡೆದ್ರು ಅಷ್ಟೇ. ಅದು ಆರಾಮಾಗಿ ಚೇಸ್ ಮಾಡಿದ್ರು ಪಂಜಾಬ್ ಕಿಂಗ್ಸ್ ಅವರು. ಸೊ ಇವರು ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಹೆವಿ ಇರೋದ್ರಿಂದ ಇವರು ಹೈ ಸ್ಕೋರ್ ಮಾಡಲೇಬೇಕು. ಇನ್ ಕೇಸ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತ ಅಂದರೆ ಹೈ ಸ್ಕೋರ್ ಮಾಡಲೇಬೇಕು. ಇನ್ ಕೇಸ್ ಏನಾದ್ರು ಚೇಸಿಂಗ್ ಕೊಟ್ಟರು ಅಂತಂದರೆ ಚೇಸ್ ಔಟ್ ಮಾಡಲೇಬೇಕು. ಗುರು ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಬೌಲಿಂಗ್ ಅಷ್ಟು ಮಟ್ಟಿಗೆ ಏನಿಲ್ಲ ಅಲ್ಲಿ. ಇವ್ರು ಗೆದ್ದರು ಅಂತಾರೆ SRH ಅವರ ಬ್ಯಾಟಿಂಗಿಂದನೇ ಆಗಿರುತ್ತೆ. ಇಲ್ಲಿ ಇವ್ರದ್ದು ಬ್ಯಾಟಿಂಗು ಚೆನ್ನಾಗಿದೆ, ಬೌಲಿಂಗು ಚೆನ್ನಾಗಿದೆ. RR ವಿಚಾರಕ್ಕೆ ಬಂತು ಅಂದರೆ. ಬಟ್ ಸ್ಟ್ಯಾಟ್ಸ್ ಏನು ಹೇಳುತ್ತೆ ಅಂತಂದರೆ, ಇವತ್ತಿನ ವೆದರ್ ಫೋರ್ಕಾಸ್ಟ್ ವಿಚಾರಕ್ಕೆ ಬಂತು ಅಂದರೆ 49% ರೈನಿಂಗ್ ಪಾಸಿಬಿಲಿಟಿ ಇದೆ. ಅದರಿಂದ 50-50 ಚಾನ್ಸಸ್ ಇವತ್ತು ಮಳೆ ಬಂದರೂ ಬರ್ಬೋದು, ಅಥವಾ ಬರದೇ ಇದ್ರೂ ಕೂಡ ಆಶ್ಚರ್ಯ ಪಡೋದಿಲ್ಲ. ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಾ ಇರುವಂಥ ಮ್ಯಾಚ್ ಆಗಿರೋದ್ರಿಂದ. ಸೊ ಇಲ್ಲಿ ಗೊತ್ತಿರೋದ್ರೆ ಪಿಚ್ ಯಾವ ಥರ ಬಿಹೇವ್ ಮಾಡುತ್ತೆ ಅಂತ. ಇಲ್ಲಿ ಫ್ಲಾಟ್ ಆಗೇ ಇರುತ್ತೆ ಪಿಚ್ಚು. ಲಾಸ್ಟ್ ಮ್ಯಾಚ್ ಪೋಬ್ಳಲ್ಲೇ 104 ರನ್ ಹೊಡಿತಾ ಇದ್ದಾಗೆ ಗೊತ್ತಾಗಿರುತ್ತೆ ಇದು ಯಾವ ರೇಂಜಿಗೆ ಫ್ಲಾಟ್ ಆಗಿದೆ ಅಂತ. 12 ರನ್ಸ್ಗಳನ್ನ ಹೊಡೆದಿದ್ದಾರೆ. ಇಲ್ಲಿ ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ಗಳನ್ನ ಮಾಡಿದ್ದಾರೆ SRH ಅವರು. ಬೆಜ್ಜಾನ್ ರನ್ಸ್ಗಳನ್ನ ಹೊಡೆದಿದ್ದಾರೆ. ಎಸ್ಪೆಷಲಿ ಟ್ರಾವೆಲ್ಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾನ ಪೇರ್ ಏನಿದೆ, ಇದು ರಾಜೀವ್ ಗಾಂಧಿ ಸ್ಟೇಡಿಯಮಲ್ಲಿ ಬೆಜ್ಜಾನ್ ಓಪನಿಂಗ್ ಪಾರ್ಟ್ನರ್ಶಿಪ್, ಬೆಜ್ಜಾನ್ ರನ್ಸ್ನ ಹೊಡೆದಿದ್ದಾರೆ. ಲಾಸ್ಟ್ ಮ್ಯಾಚೇ ಒಂದು ನಿದರ್ಶನ ಆಗಿತ್ತು. ಸೊ ಇಲ್ಲೇನಾಗಿದೆ ಅಂದರೆ ಆವ್ರೇಜ್ ಫಸ್ಟಿಂಗ್ ಸ್ಕೋರ್ 189, ಆಲ್ಮೋಸ್ಟ್ 190 ಇದೆ. ಆದ್ದರಿಂದ ಇಲ್ಲಿ 200 ಮಿನಿಮಮ್ ಹೊಡಿಲೇಬೇಕು. 200ಗಿಂತ ಜಾಸ್ತಿನೇ ಇರಬೇಕು ಮಿನಿಮಮ್ ಅಂತ ಅಂದಾಗ 200ನ ಕೆಳಗಡೆ ಹೊಡಿತಾರೆ ಅಂದರೆ ಖಂಡಿತ ಇದು 1 ಸೈಡ್ ಮ್ಯಾಚ್ ಆಗೋಗ್ಬಿಡುತ್ತೆ. ಸೊ ವಿನ್ನಿಂಗ್ ಟ್ರೆಂಡ್ನ ಗಮನಿಸ್ತು ಅಂತಂದರೆ ಚೇಸಿಂಗ್ ಟೀಮ್ ವಾನ್ 46 ಮ್ಯಾಚಸ್ ಔಟ್ ಆಫ್ 83 ಮ್ಯಾಚ್. ಅಂದರೆ ಚೇಸಿಂಗ್ ಟೀಮು ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ಮ್ಯಾಚ್ಗಳನ್ನ ಗೆದ್ದಿದ್ದಾರೆ. ಬಟ್ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆದ್ದಿಲ್ಲ ಅಂತಲ್ಲ, ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಆಲ್ಮೋಸ್ಟ್ ಈಕ್ವಲ್ ನಂಬರ್ ಆಫ್ ಮ್ಯಾಚಸ್ನೇ ಗೆದ್ದಿದ್ದಾರೆ. ಸೊ ಚೇಸ್ ಮಾಡಿದ್ರು ಕೂಡ ಅಲ್ಲಿ ಗೆಲ್ಬೋದು, ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಕೂಡ ಗೆಲ್ಬೋದು. ಬಟ್ ಟಾಸ್ ಹೆಂಗೆ ಅಂತಂದರೆ ಖಂಡಿತ ಇದು ಈವ್ನಿಂಗ್ ಮ್ಯಾಚ್ ಆಗಿರೋದ್ರಿಂದ ಟಾಸ್ ಗೆದ್ದರು ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಕೀ ಫ್ಯಾಕ್ಟರ್ ಅಂತ ಬಂದಾಗ ಇಲ್ಲಿ SRH ಅವರು RR ಅಗೇನ್ಸ್ಟೇ ಇದೇ ವೆನ್ಯೂಲಿ ಹೈಯೆಸ್ಟ್ ಟೋಟಲ್, IPL ಹೈಯೆಸ್ಟ್ ಟೋಟಲ್ 286 for 6. ಸೊ ಇದನ್ನು ರೆಕಾರ್ಡ್ ಮಾಡಿದ್ರು 2025 ಸೊ ಆದ್ದರಿಂದ RR ಅಗೇನ್ಸ್ಟೇ ನಾಯಿ ಕೊಡೋದ್ರಿಂದ ಕಾನ್ಫಿಡೆನ್ಸ್ ಅಂತ ಇವರಿಗೆ ಬೂಸ್ಟಪ್ ಆಗಲೇಬೇಕು. ಚಚ್ಚಿ ಕೆಡವಾಕ್ಬಿಟ್ಟಿದ್ವಿ. ಆ್ಯಂಡ್ ಮ್ಯಾಚ್ನ ಕೂಡ ಗೆದ್ವಿ ಲಾಸ್ಟ್ ಸೀಸನು, ಈ ಸೀಸನು ಕೂಡ ಗೆಲ್ಬೋದು ಅಂತ. ಆ್ಯಂಡ್ ಇಲ್ಲಿ ಆಗಿರೋ 21 ಮ್ಯಾಚು RR ವರ್ಸಸ್ SRH, ಇವೆಲ್ಲ ಹಿಸ್ಟ್ರಿ, ಚರಿತ್ರೆ.
ಬಟ್ ಇವತ್ತಾಗಬೇಕಾಗಿರೋದು ಮಿಸ್ಟ್ರಿ. ನೋಡೋಣ, 21 ಮ್ಯಾಚಲ್ಲಿ 9 ಮ್ಯಾಚ್ನ ಗೆದ್ದಿದ್ದಾರೆ ಆರ್ ಆರ್ ಅವರು, 12 ಮ್ಯಾಚ್ನ ಗೆದ್ದಿದ್ದಾರೆ ಎಸ್ ಆರ್ ಎಚ್ ಅವರು. ಹಿಸ್ಟ್ರಿನ ಇವ್ರು ಮೇಂಟೈನ್ ಮಾಡಿದರೆ ಎಸ್ ಆರ್ ಎಚ್ ಅವರು ಸಗದಾಗಿ ಆಡಿದ್ದಾರೆ. ಲಾಸ್ಟ್ 6 ಔಟಿಂಗ್ಸಲ್ಲಿ ಗೆದ್ದಿರೋದು 5 ಮ್ಯಾಚು ಎಸ್ ಆರ್ ಎಚ್. ಲಾಸ್ಟ್ 6 ಮ್ಯಾಚಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ ಎಸ್ ಆರ್ ಎಚ್ ಅವರು. ಆ್ಯಂಡ್ ಬಿಟ್ಕಡೆ ಕೊಟ್ಟಿಲ್ಲ ಆರ್ ಆರ್ ಅವ್ರಿಗೆ, ಜಸ್ಟ್ 1 ಮ್ಯಾಚ್ನ ಮಾತ್ರ ಬಿಟ್ಕೊಂಡು ಕೊಟ್ಟಿದ್ದಾರೆ ಹೈದರಾಬಾದ್ ಅಂತ ಬಂದಾಗ, ಹೈದರಾಬಾದಲ್ಲಿ ಆಡಿದಾಗ. ಸೊ ಆದ್ದರಿಂದ ಇಲ್ಲಿ ಇವ್ರನ್ನ ಸೋಲ್ಸೋದು ಸುಮ್ಮನೆ ಅಲ್ಲ ಅಂತ ಗೊತ್ತಾಗಿದೆ. ಆರ್ ಆರ್ಗೂ ಕೂಡ ಗೊತ್ತು, ಯಾಕಂದರೆ 6 ಮ್ಯಾಚಲ್ಲಿ 5 ಮ್ಯಾಚ್ನ ಇವರೇ ಗೆದ್ದಿದ್ದಾರೆ ಅಂತಂದರೆ, ಒಂದೇ ಒಂದು ಮ್ಯಾಚ್ ಬಿಟ್ಕೊಂಡು ಕೊಟ್ಟಿದ್ದಾರೆ ಅಂತಂದರೆ ಸೊ ಕಂಪ್ಲೀಟ್ ಒಂಥರ ಏನು ಹೇಳ್ತಾರೆ ಡಾಮಿನೇಷನ್ನ ತೋರಿಸಿದ್ದಾರೆ ಎಸ್ ಆರ್ ಎಚ್ ಅವರು ಅವರ ಹೋಮ್ನಲ್ಲಿ ಆರ್ ಆರ್ ಎಗೇನ್ಸ್ಟು. ಸೊ ಆದ್ದರಿಂದ ಇವತ್ತು ವೈಭವ್ ಸೂರ್ಯವಂಶಿ ಆಗಿರಲಿ, ಯಶಸ್ವಿ ಜಾಯ್ಸ್ವಾಲ್ ಆಗಿರಲಿ, ಸೊ ಇವ್ರ ಮೇಲೆ ಖಂಡಿತ ಡಿಪೆಂಡೆಂಟ್ ಆಗಿರುತ್ತೆ. ಯಾಕಂದರೆ ಇವರೇ ಮೆಜಾರಿಟಿ ಆಫ್ ರನ್ಸ್ನ ಹೊಡೆದಿರೋದು. ಸೊ ಇವ್ರು ಆಡಿಲ್ಲ ಅಂತಂದರೆ ಖಂಡಿತ ತೋಪೊಡೆಯುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಇವರು ಅಷ್ಟೇ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಇವರು ಆಡಿಲ್ಲ ಅಂದರೆ ಇವರು ಕೂಡ ತೋಪೊಡೆಯುವಂಥ ಸಾಧ್ಯತೆ ಇದೆ. ಬಟ್ ಆದರೂ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ, ಈ 2 ಜುಗಲ್ಬಂದಿಯಲ್ಲಿ ಖಂಡಿತ ಗೆಲ್ಲಬಹುದು ಎಸ್ ಆರ್ ಎಚ್ ಅಂತ ಅನ್ನಿಸ್ತಿದೆ. ಇವತ್ತು ಆರ್ ಆರ್ ಅವ್ರಿಗೆ ಮೊದಲನೇ ಸೋಲು ಉಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕಾದು ನೋಡೋಣ ಏನಾಗುತ್ತೆ ಅಂತ. ಬಟ್ ಆರ್ ಆರ್ ಅವರ ಬೌಲಿಂಗ್ ಯೂನಿಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇವರಿಗೆ ಕಂಪೇರ್ ಮಾಡ್ತು ಅಂತ ಅಂದಾಗ. ಎಸ್ ಆರ್ ಎಚ್ ಅವರ ಬೌಲಿಂಗ್ ಯೂನಿಟ್ ಅಷ್ಟು ಕಾನ್ಫಿಡೆನ್ಸ್ ಕೊಡೋತರ ಇಲ್ಲ. ಬಟ್ ಆದರೂ ಬ್ಯಾಟಿಂಗಿಂದನೇ ಎಸ್ ಆರ್ ಎಚ್ ಅವರು ಗೆಲ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಹೇಳ್ತಾ ಇದೆ. ನೋಡುವ ಅದೇನಾಗುತ್ತೆ ಅಂತ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ. ಆರ್ ಆರ್ ಎಸ್ ಆರ್ ಎಚ್ ಅಂತ ಮತ್ತೆ ಸಿಗುವ.